ಇವತ್ತಿನ ನಮ್ಮ ಕರ್ಕ ರಾಶಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಕರ್ಕ ರಾಶಿಯವರ ಒಂದು ಸ್ವಭಾವವನ್ನು ಹೇಳಬೇಕು ಅಂತಂದರೆ ತುಂಬ ಒಳ್ಳೆಯವರಾಗಿರ್ತೀರ. ಆದರೆ ಒಂದು ಮೈನಸ್ ಪಾಯಿಂಟ್ ಅಂತಂದರೆ ಚಂಚಲತೆ ಅಂತ ಅನ್ನೋದು. ಯಾಕೆಂದರೆ ಕರ್ಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ. ಯಾವಾಗಲೂ ಎಲ್ಲ ವಿಷಯದಲ್ಲೂ ಗೊಂದಲವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಪ್ರವೃತ್ತಿ ನಿಮ್ಮದಿರುತ್ತೆ. ಜೀವನದಲ್ಲಿ ಒಂದು ವಿಷಯ ನಿಮಗೆ ಯಾವಾಗಲೂ ಅಂತ ಕೇಳಿದ್ರೆ ಎಲ್ಲ ಕಡೆ ನಿಮಗೆ ಒಂದು ಎರಡು ರೀತಿಯ ಆಪ್ಷನ್ಸ್ ಎಲ್ಲದರಲ್ಲೂ ಸಿಗುತ್ತೆ. ಹಾಗಾಗಿ ಅಲ್ಲಿ ಯಾವಾಗಲೂ ಗೊಂದಲ ಅಂತ ಅನ್ನೋದಿರುತ್ತೆ. ಸ್ವಲ್ಪ ನೀವು ಏನಪ್ಪ ಅಂತಂದರೆ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಇರುತ್ತೆ, ತುಂಬ ಜೀವನದಲ್ಲಿ ಸಕ್ಸಸ್ ಆಗ್ತೀರ. ಸೊ ಇವತ್ತು ಆಗಸ್ಟ್ ತಿಂಗಳು ಗ್ರಹ ಒಂದು ಏನು ಹೇಳುತ್ತೆ ಅದನ್ನು ಕೂಡ ನೋಡ್ಕೊಳ್ಳೋಣ. ಹೌದಾ? ನೋಡಿ, ನಮ್ಮ ಚಾನಲ್ ದತ್ತ ಚೈತನ್ಯ ಫೌಂಡೇಶನ್ ಗಾಣಗಾಪುರದ್ದು. ನನ್ನ ಫೋನ್ ನಂಬರ್ ಕೂಡ ಕಾಣಿಸ್ತಾ ಇದೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಬೇರೆ ಬೇರೆ ವಿಡಿಯೋ ನೋಡ್ಕೊಳ್ಳಿ. ಜ್ಯೋತಿಷ್ಯ ವಿಷಯ ಇದೆ, ವಾಸ್ತುವಿಗೆ ಸಂಬಂಧಪಟ್ಟಂಥ ಎಷ್ಟೋ ಉತ್ತಮವಾದಂಥ ವಿಷಯಗಳು ಕೂಡ ಇದೆ. ಅವು ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೆ, ನಿಮ್ಮ ಸಂದೇಹವನ್ನು ಪರಿಹಾರಗಳನ್ನು ಮಾಡುತ್ತೆ, ಅನುಕೂಲ ಆಗುತ್ತೆ. ನೋಡಿಕೊಳ್ಳಿ. ನೋಡಿ, ಮೊದಲು ಗ್ರಹ ಸ್ಥಿತಿಯನ್ನು ಗಮನಿಸೋಣ. ಕರ್ಕ ರಾಶಿಯಲ್ಲಿ ಉಚ್ಚನಾದಂಥ ಗುರು ನಿಮ್ಮದೇ ರಾಶಿಯಲ್ಲಿದ್ದಾನೆ. ಅದರ ಜೊತೆಗೆ ರವಿ ಮತ್ತು ಬುಧ ಕೂಡ ನಿಮ್ಮ ರಾಶಿಯಲ್ಲಿ ಸದ್ಯಕ್ಕೆ ಕೂತ್ಕೊಂಡಿದ್ದಾರೆ. ನಂತರ ರವಿ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಎರಡನೇ ಭಾವದಲ್ಲಿ ಕೇತು ಕೂತ್ಕೊಂಡಿದ್ದಾನೆ ಸಿಂಹರಾಶಿಯಲ್ಲಿ. ಮೂರನೇ ಭಾವದಲ್ಲಿ ಶುಕ್ರ ಮುಂದುವರಿತಾ ಇದ್ದಾನೆ ಕನ್ಯಾ ರಾಶಿಯಲ್ಲಿ. ಅಷ್ಟಮ ಭಾವದಲ್ಲಿ ರಾಹು. ಇದು ಸ್ವಲ್ಪ ತೊಂದರೆ ಅಂತ ಹೇಳಬಹುದು. ಯಾಕೆಂದರೆ ಅಷ್ಟಮ ಭಾವದಲ್ಲಿ ಯಾವುದೇ ರೀತಿಯ ಗ್ರಹಗಳು ಬರಬಾರದು. ಅದರ ಜೊತೆಗೆ 9ನೇ ಭಾವದಲ್ಲಿ ಶನಿ ಮೀನರಾಶಿಯಲ್ಲಿ ಇದ್ದಾನೆ. ವಿಶೇಷವಾಗಿ ಶನಿ ತೊಂದರೆಯನ್ನಂತೂ ಕೊಡೋದಿಲ್ಲ, ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡಬಹುದು. ಇನ್ನು ವ್ಯಯಭಾವದಲ್ಲಿ ಕುಜ ಕೂಡ ವಿಶೇಷವಾಗಿ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಈ ಭಾವವನ್ನು, ಮೊದಲನೇ ಭಾವವನ್ನು ನೋಡಿದಾಗ ನೋಡಿ, ಇದು ಬರೀ ಶಾರೀರಿಕವಾಗಿಯೂ ಅಂತಲ್ಲ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ ಇದರಲ್ಲೂ ಕೂಡ ನಿಮಗೆ ಸಕ್ಸಸ್ ಖಂಡಿತವಾಗಿಯೂ ಗುರು ಕೊಡ್ತಾನೆ. ಈ ಭಾವಕ್ಕಿಂತಲೂ ಈ ಭಾವಕ್ಕೆ ಬಂದರೆ ಇನ್ನೂ ಅನುಕೂಲ. ಪ್ರಥಮ ಭಾವದಿಂದ ದ್ವಿತೀಯ ಭಾವಕ್ಕೆ ಇನ್ನೇನು ಸ್ವಲ್ಪೇ ದಿವಸದಲ್ಲಿ ಸ್ವಲ್ಪ ತಾತ್ಕಾಲಿಕವಾಗಿ ಗುರು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಗ ಇನ್ನೂ ಹೆಚ್ಚಿನ ಅನುಕೂಲ ಕರ್ಕ ರಾಶಿಯವರಿಗೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಎರಡನೇ ಭಾವದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಧನಸ್ಥಾನ ಡಿಸ್ಟರ್ಬ್ ಆಗಿದೆ ಅಂತ ಹೇಳಕ್ಕೆ ಅನ್ನಿಸುತ್ತೆ. ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡಬಹುದು. ಅಂದರೆ ಹಣದ ವಿಷಯದಲ್ಲಿ ನೀವು ಅನ್ಕಾನ್ಸ್ಟೆಂಟ್ ಪೊಸಿಷನ್ನಲ್ಲಿ ಇರ್ತೀರ. ಬರಬಹುದು, ಬರದೇ ಇರಬಹುದು, ಅಥವಾ ಬಂದಂಥ ದುಡ್ಡು ಉಳಿಯೋದಿಲ್ಲ. ಇದೆಲ್ಲ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕಂಟ್ರೋಲ್ ಇರೋದಿಲ್ಲ ಅಂತ ಹೇಳಕ್ಕೆ ನಾವು ಅಂದ್ಕೊಳ್ಬಹುದು. ಸ್ವಲ್ಪ ಆ ವಿಚಾರದಲ್ಲಿ ಗಮನವನ್ನು ಹರಿಸಿ. ತೃತೀಯ ಭಾವವನ್ನು ನೋಡಿದಾಗ ಶುಕ್ರ ಇದ್ದಾನೆ. ತೃತೀಯ ಭಾವದಲ್ಲಿ ಶುಕ್ರ ಒಳ್ಳೆಯದನ್ನು ಮಾಡ್ತಾನೆ ಖಂಡಿತವಾಗಿಯೂ. ನೋಡಿ, ಅದರ ಜೊತೆಗೆ ನೀವು ಯಾರಿಗಾದರೂ ಅಥವಾ ನಿಮ್ಮ ಒಂದು ಬೇಕಾದವರು ಅಂದ್ಕೊಳ್ಳಿ, ಆಪ್ತೇಷ್ಟರು ಅಂದ್ಕೊಳ್ಳಿ, ಅಲ್ಲೇನಾದರೂ ನೀವು ದುಡ್ಡನ್ನು ಕೊಟ್ಟಿದ್ದರೆ ಈ ಒಂದು ಸಮಯ ಇಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ನಿಮ್ಮ ದುಡ್ಡು ನಿಮಗೆ ಇನ್ನೇನು ಹೋಯ್ತಪ್ಪ ಅಂತ ಅನ್ನೋ ದುಡ್ಡು ನಿಮಗೆ ಖಂಡಿತವಾಗಿಯೂ ವಾಪಸ್ ಬರುವಂಥ ಯೋಗ ಈ ಶುಕ್ರನಿಂದ ಸಾಧ್ಯತೆ. ಚತುರ್ಥ ಭಾವದಿಂದ ವಾಸ್ತುಯೋಗ, ವಾಹನ ಯೋಗ ಸದ್ಯಕ್ಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ವಿಶೇಷ ಡೆವಲಪ್ಮೆಂಟ್ ಇಲ್ಲದೇ ಇದ್ದರೂ ಕೂಡ ನಡೀತಾ ಇರುತ್ತೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಕೃಷಿ ವ್ಯವಸಾಯ ಏನಾದರೂ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಅನುಕೂಲ ಇರುತ್ತೆ. ಇನ್ನು ಪಂಚಮ ಭಾವ, ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ಅನಿಸುತ್ತೆ. ಅದರ ಜೊತೆಗೆ ಪಂಚಮ ಭಾವವನ್ನು ವಿಚಾರ ಮಾಡಿದಾಗ ಒಂದಷ್ಟು ಕೆಲಸಗಳು ಅಂತಂದರೆ ನಿಮ್ಮ ಉದ್ಯೋಗ ಕ್ಷೇತ್ರ ಇರಬಹುದು, ವ್ಯಾಪಾರ ಕ್ಷೇತ್ರ ಇರಬಹುದು, ಅಲ್ಲಿ ನೀವು ಮಾತಿನಿಂದ ಕೆಲಸವನ್ನು ಕೆಡಿಸಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಗೊತ್ತಾಯ್ತಾ? ಸೊ ಅಲ್ಲಿ ಕಂಟ್ರೋಲ್ ಇರೋದು ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ನನಗೆ ಅನಿಸುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ನಿಮಗೆ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ಏನಾದರೂ ತೊಂದರೆ ಅಂತ ಅನಿಸಿದ್ರೆ ಸ್ವಲ್ಪ ಗಣಪತಿ ಆರಾಧನೆಯನ್ನು ಮುಂದುವರಿಸಿದ್ರೆ ನಿಮ್ಮ ಸಂಕಷ್ಟಗಳು ಪರಿಹಾರವಾಗುವಂಥ ಸಾಧ್ಯತೆ. ಇದರ ಜೊತೆಗೆ ಷಷ್ಠಭಾವವನ್ನು ವಿಚಾರ ಮಾಡ್ತೇವೆ. ಷಷ್ಠಭಾವಾಧಿಪತಿ ಗುರು ಇದ್ದಾನೆ. ಸೊ ಗುರು ಇರೋದರಿಂದ ಶತ್ರುಗಳಿಂದ ಉಂಟಾದಂಥ ವಿಘ್ನಗಳು ಖಂಡಿತವಾಗಿಯೂ ದೂರವಾಗುತ್ತೆ. ಸಪ್ತಮ ಭಾವಾಧಿಪತಿ ಶನಿ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದೆ ನಾನು. ಗುರು ಸಪ್ತಮ ದೃಷ್ಟಿ ಸಪ್ತಮ ಭಾವದ ಮೇಲೆ ಇರೋದರಿಂದ
ಸೊ ಮದುವೆ ಪ್ರಯತ್ನ ಮುಂದುವರಿಸಿ ಸ್ವಲ್ಪ ಜಾಸ್ತಿ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಮದುವೆ ಯೋಗ ಇರಬಹುದು. ಇನ್ನು ಕಾನೂನಿನ ವಿಷಯದಲ್ಲಿ ನೀವೇನಾದರೂ ಪ್ರಯತ್ನವನ್ನು ಮಾಡ್ತಿದ್ರೆ ಅಲ್ಲೂ ಕೂಡ ಸಹಕಾರ ಸಿಗುವಂಥ ಸಾಧ್ಯತೆ. ಇಲ್ಲಿ ಇದು ಸ್ವಲ್ಪ ತೊಂದರೆಯ ಸ್ಥಾನ ಅಂತ ಹೇಳ್ಬೋದು, ಅಷ್ಟಮ ಭಾವ ಅಂತ ಹೇಳ್ಬೋದು. ಇಲ್ಲಿ ಒಂದು ಪಾಪಗ್ರಹ, ಅದರಲ್ಲೂ ವಿಶೇಷವಾಗಿ ಕುಜ, ರಾಹು ಈ ತರಹ ಪಾಪಗ್ರಹ ಕೂತ್ಕೊಂಡಾಗ ಶರೀರಕ್ಕೆ ಗಾಯ ಮತ್ತು ಅಪಘಾತಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಗೊತ್ತಾಯ್ತಾ. ಅದರ ಜೊತೆಗೆ ಅನಾವಶ್ಯಕವಾದಂಥ ಅಪವಾದಗಳು ಕೂಡ ಬರಬಹುದು, ಎಚ್ಚರಿಕೆಯಿಂದ ಇರಿ. ನವಮ ಭಾವಾಧಿಪತಿ ಗುರು ಇದ್ದಾನೆ, ಗುರು ದೃಷ್ಟಿ ನವಮದ ಮೇಲೆ, ನವಮದಲ್ಲಿ ಶನಿ. ಓಕೆ, ಇದು ಭಾಗ್ಯಸ್ಥಾನ ಅಂತ ಹೇಳ್ತೇವೆ ನಾವು. ಕೆಲಸ ಕಾರ್ಯಗಳಲ್ಲಿ ಶನಿ ಒಂದು ಸ್ವಲ್ಪ ಮಟ್ಟಿಗೆ ನಿಧಾನತೆಯನ್ನು ತಂದರೂ ಕೂಡ ವಿಶೇಷವಾಗಿ ಪ್ರಾಬ್ಲಮ್ ಇಲ್ಲ. ಅದರಲ್ಲೂ ವಿಶೇಷವಾಗಿ ನೀವು ಈ ಒಂದು ಮಾಸದಲ್ಲಿ ಆಧ್ಯಾತ್ಮಿಕ ವಿಷಯಕ್ಕೆ ಒತ್ತನ್ನು ಕೊಡ್ತೀರಾ ಅಂತ ಕಾಣಿಸುತ್ತೆ. ನೌಕರಿ ವಿಷಯದಲ್ಲಿ ವಿಚಾರ ಮಾಡಿದಾಗ ನೋಡಿ, ದಶಮಭಾವಾಧಿಪತಿ ಕುಜನಾಗಿದ್ದಾನೆ. ನೌಕರಿಯಲ್ಲಿ ಸ್ವಲ್ಪ ಕಷ್ಟ ಇರಬಹುದು, ಹೆಚ್ಚಿನ ಪೊಸಿಷನ್ಗೆ ಅಪೇಕ್ಷೆಯನ್ನು ಪಡಬೇಡಿ. ಇದ್ದದ್ದನ್ನು ಇಟ್ಕೊಂಡು ಹೋಗಲಿಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ. ಡಿಮೋಷನ್ ಆಗುವಂಥ ಸಾಧ್ಯತೆ ಕೂಡ ಇರೋದರಿಂದ ಸ್ವಲ್ಪ ವಿಷಯದಲ್ಲಿ ಜಾಗ್ರತೆ ಇರೋದು ಒಳ್ಳೆಯದು. ಇನ್ನು ಲಾಭಸ್ಥಾನಾಧಿಪತಿ ಶುಕ್ರನಾಗಿ ಧನದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ನಾನು ಆಗಲೇ ಹೇಳಿದೆ, ವ್ಯಾಪಾರ, ಉದ್ಯೋಗ, ಬಟ್ಟೆ ವ್ಯಾಪಾರ ಇರ್ಬೋದು, ಕಿರಾಣ ವ್ಯಾಪಾರ ಇರ್ಬೋದು, ಆಭರಣಗಳ ಉದ್ಯೋಗ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ದಂಧೆ, ಇಂಥ ವ್ಯವಸಾಯದಲ್ಲಿ ನೀವಿದ್ದರೆ ಖಂಡಿತವಾಗಿಯೂ ಲಾಭ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅದರ ಜೊತೆಗೆ ವ್ಯಯಭಾವದಲ್ಲಿ ಕುಜ ಇದ್ದಾನೆ. ಧನಸ್ಥಾನ ತುಂಬ ಚೆನ್ನಾಗಿದ್ದರೂ ಕೂಡ ಕುಜ ಒಂದಷ್ಟು ಏನಾದರೂ ಪ್ರಯತ್ನವನ್ನು ಮಾಡಿ ಖರ್ಚು ಮಾಡಿಸ್ಲಿಕ್ಕೆ ಮುಂದಾಗ್ತಾನೆ ಕುಜ. ಅದರ ಬಗ್ಗೆ ನೀವು ಲಕ್ಷ್ಯವನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ಮಾಸದಲ್ಲೂ ಕೂಡ ಒಂದು ಅಷ್ಟಮ ಭಾವದಲ್ಲಿರುವ ರಾಹು, ವ್ಯಯಭಾವದಲ್ಲಿರುವಂಥ ಕುಜ, ಈ ಎರಡು ಗ್ರಹಗಳ ಪರಿಹಾರವನ್ನು ಮಾಡಿಕೊಂಡ್ರೆ ಈ ಒಂದು ಮಾಸ ಒಳ್ಳೆಯದಾಗುತ್ತೆ. ನಮಸ್ಕಾರ.